ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್. ಇವತ್ತು ಚಿಲ್ಡ್ರನ್ಸ್ ಡೇ ಇದೆ, ಹಾಗಾಗಿ ಎಲ್ಲ ಮಕ್ಕಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ಲಾಗ್ನ ಈವ್ನಿಂಗ್ದಿಂದ ಸ್ಟಾರ್ಟ್ ಮಾಡತ್ತೀನಿ. ಸಾನುಗೆ ಇವತ್ತು ಚಿಲ್ಡ್ರನ್ಸ್ ಡೇ ಇರೋದ್ರಿಂದ ರಿಷಿಗೆ, ಸಾನು, ರಿಯಾ 3 ಜನಕ್ಕನ ಚಾಕ್ಲೇಟ ಮತ್ತು ಗಿಫ್ಟ್ಸ್ ತೊಗೊಂಬಂದೀನಿ. ಅದನ್ನು ತೊಗೊಂಡು ಈಗ ಒಳಗೆ ಹೊಂಟೀನಿ. ಆಲ್ರೆಡಿ ಬ್ಯಾಂಕ್ನಿಂದ ಬರುವಾಗನ ತಂದೀನಿ. ಅದನ್ನು ಮನೆ ಒಳಗೆ ಒಯ್ಯಾಕಿಲ್ಲ. ಆಕೆ ಕೇಳ್ತಾಳು ಏನು ತಂದು ಅಂತಂದು. ಹಾಗಾಗಿ ಸ್ವಲ್ಪ ಕೆಲಸ ಎಲ್ಲ ಇದ್ದು ಅವನ್ನೆಲ್ಲ ಮುಗಿಸಿ ಆಮೇಲೆ ಆಕೆಗೆ ಗಿಫ್ಟ್ ಕೊಟ್ಟರೆ ಆಯಿತು ಅಂತ ಹೇಳಿ ಈಗ ತೊಗೊಂಡು ಒಳಗೆ ಹೊಂಟೀನಿ. ಇವ್ರು 3 ಜನಕ್ಕಂತೂ ಗೊತ್ತಿತ್ತು ಏನಾದರೂ ನಾ ತಂದಿರ್ತೀನಿ ಅಂತಂದು. ಸಾನು ಸ್ಪೆಷಲಿ ಹೇಳಿಳು ಏನಾರೇ ತೊಗೊಂಡು ಬರ್ಬೇಕು ಮಮ್ಮಿ ಅಂತಂದು. ಆಕಿದು ಇವತ್ತು ಸ್ಕೂಲ್ನ್ಯಾಗ ಫಂಕ್ಷನ್ ಇತ್ತು. ಆಕೆಗೆ ಆರಾಮಿರ್ಲಾರ್ಕ ಆಕೆ ಸ್ಕೂಲಿಗೆ ಕಳಿಸ್ಲಿಲ್ಲ ನಾನು. ಹಾಗಾಗಿ ಆಕೆ ಬೆಳಗಿಂದ ಬೇಜಾರು ಮಾಡ್ಕೊಂಡು ಕುಂತಿಳು. ಸ್ಕೂಲ್ನ್ಯಾಗ ಕಲರ್ ಡ್ರೆಸ್ ಹೇಳಿರು, ಮತ್ತು ಗೇಮ್ಸ್ ಆಡೋಸಾರಿದ್ರು, ಮತ್ತು ಸ್ಪೆಷಲ್ ಏನಾದರೂ ಮೇಡಮ್ ನಮಗೆ ಸ್ನ್ಯಾಕ್ಸ್ ಕೊಡೋರಿದ್ರು, ಮತ್ತು ಇನ್ನು ಏನೇನೇನೇನೋ ಲಿಸ್ಟ್ ಐತಿ ಇವತ್ತು ಅವ್ರ ಚಿಲ್ಡ್ರನ್ಸ್ ಡೇದ ಸ್ಕೂಲ್ನ್ಯಾಗ. ಆಕೆಗೆ ಸಡನ್ನಾಗಿ ನೈಟ್ ಜ್ವರ ಬರಂತಲೇ ನಾ ಸ್ಕೂಲಿಗೆ ಕಳಿಸ್ಲಿಲ್ಲ. ಬೇಡ, ಅದಕ್ಕಿಂತನೂ ನಿನ್ನ ಹೆಲ್ತ್ ಇಂಪಾರ್ಟೆಂಟ, ಸೊ ಇವತ್ತು ಮನ್ಯಾಗ ರೆಸ್ಟ್ ಮಾಡು ಅಂತ ಹೇಳಿ ಈವ್ನಿಂಗ್ ನಾನು ಏನಾದರೂ ತೊಗೊಂಬರ್ತೀನಿ ನಿಂಗೆ ಚಾಕ್ಲೇಟ ಹಂಗೆ ಹಿಂಗೆ. ಸೊ ಸ್ಕೂಲಿಗೆ ಹೋಗೋದು ಬೇಡ ಅಂತ ಹೇಳಿದಾಗ ಸಮಾಧಾನ ಆಗಿ ಇದ್ದಳು. 3 ಜನಕ್ಕನ ಚಾಕ್ಲೇಟ ಮತ್ತು ರಿಯಾಗ ಮತ್ತು ಸಾನುಗಷ್ಟನ್ನು ಗಿಫ್ಟ್ ತೊಗೊಂಬಂದೀನಿ ಅಂತ. ಅದನ್ನು ನೋಡಿ ಇಬ್ಬರು ಖುಷಿಪಟ್ಟರು. ರಿಷಿ ನಂಗೇನು ತಂದಿದ್ದೆ ಅಂದ. ನಿಂಗೇನು ತಂದಿಲ್ಲಪ್ಪ, ಚಾಕ್ಲೇಟ್ ಅಷ್ಟ ಅಂತ ಹೇಳಿ. ಆಯಿತು ಸಾಕು ನಂಗೆ ಚಾಕ್ಲೇಟನ್ನು. ಅದು ಚಾಕ್ಲೇಟ್ ದೊಡ್ಡ ಚಾಕ್ಲೇಟ್ ನೋಡಿ ಅವ್ನು ಖುಷಿಪಟ್ಟ. ರಿಯಾನ ಆಕೆ ಬ್ರ್ಯಾಸ್ಲೇಟ ಮತ್ತು ಕ್ಲಿಪ್ಪ ನೋಡಿ ಖುಷಿಪಟ್ಟು ಅವ್ರ ಆಯಿಗೆ ಅದ ಎಲ್ಲ ತೋರ್ಸಾತಿಳು. ಮತ್ತು ಊರಿಂದ ಅಪ್ಪಿ ಮತ್ತು ಅವ್ರ ಆಯಿ ಇಬ್ಬರು ಕೂಡ ಬಂದಿರು. ನಿನ್ನೆ ಲಾಗ್ನಾಗೂ ಅಪ್ಪಿನ ನೀವು ನೋಡಿರ್ತೀರಿ. ಅವ್ರ ಆಯಿ ಇಬ್ಬರು ಕುಂತಲ್ಲಿ ಇವರು ಇಬ್ಬರು 3 ಜನ ಕುಂದಾಡೋದು ನೋಡಿ ನಗಾತಿರು, ಖುಷಿ ಪಡಾತಿರು. ಸಾನು ಖುಷಿಪಟ್ಟು 3 ಜನ ನೋಡ್ರಿ ಹೆಂಗೆ ಕುಣಿದಾಡತ್ತಾಳು. ರಿಯಾ ಅವ್ರ ಆಯಿಗಳಿಗೆ ತೋರ್ಸಾತಾರು, ಚಾಕ್ಲೇಟ್ ನೋಡು ಎಷ್ಟು ದೊಡ್ಡದೈತಿ ಅಂತಂದ. ಇವರಿಬ್ಬರು ಥ್ಯಾಂಕ್ಸ್ ಹೇಳಿ ಹಗ್ಗಿ ಮಾಡತ್ತಿರು. ಅವರಿಬ್ಬರನ್ನು ನೋಡಿ ರಿಯಾನು ಬಂದ ಆಕಿನೂ ಹಗ್ಗಿ ಮಾಡಿ ಖುಷಿ ಕೊಟ್ಟಳು. ಇವ್ರು 3 ಜನಕ್ಕೆ ಜಾಸ್ತಿ ಖುಷಿ ಆಯ್ತಂದ್ರೆ ಹಿಂಗೆ ಮಾಡ್ತಾರೆ. ಇವ್ರು 3 ಜನ ಖುಷಿಯಾಗಿರೋದು, ಕುಣಿದಾಡೋದು ಹಂಗಿದ್ರನ ಇವರೆಲ್ಲ ನಕ್ಕೋತಿದ್ರನ ನಮ್ಮ ಮನೆ ಮಂದಿಗೆ ನಮಗೆಲ್ಲ ಖುಷಿ ಆಗ್ತೈತಿ. ರಿಯಾ ಅಂತೂ ಚಾಕ್ಲೇಟನ್ನು ಹಿಡ್ದಾಕಿ ಬಿಡವಾಳಾಗಿಳು. ನಿಮಗೆ ಬೇಕು ಅಂತ ಅವ್ರ ಆಯಿಗಳಿಗೆಲ್ಲ ಕೇಳತ್ತಿರು. ಅವ್ರು ಬೇಡವ ನೀನ ತಿನ್ನು, ನೀನ ಇರು ಅಂತ ಹೇಳತ್ತಿರು ಆಕೆಗೆ. ಆಕೆ ಆಯಿ ನಿಂಗೆ ಬೇಕು ಅನ್ನತ್ತಿಳು. ಆಕೆಗೆ ಬ್ರಾಸ್ಲೆಟ ಮತ್ತು ಕ್ಲಿಪ್ ತಂದೀನಿ. ಸಾನುಗೊಂದು ಸ್ಮಾಲ್ ಹೇರ್ ಬ್ಯಾಂಡ್ ತೊಗೊಂಬಂದೀನಿ. ರಿಯಾ ಇದನ್ನು ಬಿಚ್ಚಿರಿ ನಂಗೆ ಹಾಕ್ರಿ ಅಂತ ಹೇಳತ್ತಿಳು. ಹಾಗಾಗಿ ಆಕೆಗೆ ಹಾಕಿ ಹೇರ್ ಬ್ಯಾಂಡ್ ಮತ್ತು ಕ್ಲಿಪ್ಪ ಮತ್ತು ಬ್ರಾಸ್ಲೆಟ್ ಹಾಕತ್ತೀನಿ. ರಿಷಿ ಸ್ವಲ್ಪ ಮೂಡ್ ಆಫ್ ಇತ್ತು, ಯಾಕಂದ್ರೆ ಅವಂಗೆ ಸ್ಟ್ರಾಬೆರಿ ಫ್ಲೇವರ್ದು ಬೇಕಾಗಿತ್ತು. ಸಾನು ಅದನ್ನು ತೊಗೊಂಡು ಕುಂತಿಳು ಸ್ಟ್ರಾಬೆರಿದ. ಅವಂಗೆ ಹೇಳಿ ಎಲ್ಲ 3 ಜನ ಒಂದೊಂದು ಬೈಟ ಎಕ್ಸ್ಚೇಂಜ್ ಮಾಡಿರಿ, ಹಾಗಾಗಿ ಎಲ್ಲ ಫ್ಲೇವರ್ ನಿಮಗೆ ಸಿಗ್ತೈತಿ ಅಂತ ಹೇಳಿ. ನಮ್ಮ ಮನ್ಯಾಗ ಸಾನ್ವಿ ಯಾವ್ದು ಹಿಡಿತಾಳ ಅದನ್ನು ರಿಷಿಗೆ ಬೇಕಾಗ್ತೈತಿ, ರಿಯಾಗೂ ಬೇಕಾಗ್ತೈತಿ. 3 ಮಂದಿ ಒಂದೇ ಫ್ಲೇವರ್ ತಂದ್ರೆ ಬೇರೆ ಫ್ಲೇವರ್ದು ಗೊತ್ತಾಗಂಗಿಲ್ಲ ಅಂತಂದು 3 ಜನಕ್ಕೆ ಬೇರೆ ತೊಗೊಂಬಂದೀನಿ. ಬಟ್ ಇವು ನಮ್ಮ ಹುಡುಗರು ಕೇಳವಲ್ಲಾಗಿದ್ದು ನನಗೂ ಸ್ಟ್ರಾಬೆರಿ. ರಿಯಾ ಅಂತೂ ಏನು ತಕರಾರು ಮಾಡೋಕ್ಕಿಲ್ಲ, ಯಾವುದಾದ್ರು ಕೊಡ್ರಿ ಬಟ್ ಒಂದು ದೊಡ್ಡ ಚಾಕ್ಲೇಟ್ ಕೊಡ್ರಿ ಅಂತ ಇದ್ದಳು. ರಿಷಿನ ನಂಗೆ ಸ್ಟ್ರಾಬೆರಿ ಅಂದ. ಲಾಸ್ಟಕ್ಕೆ ಅವಂಗೆ ಹೇಳಿದ್ದು ನಿಂದು ಅರ್ಧ ಆಕಿಗೆ ಕೊಡು, ಅಕ್ಕಿದು ಅರ್ಧ ನೀ ತಗೋ, ಅವಾಗ 2 ಫ್ಲೇವರ್ ನೀವು ಟೇಸ್ಟ್ ಮಾಡಿದಂಗೆ ಆಗ್ತೈತಿ ಅಂತ ಹೇಳಿ ಅನ್ನಂತಲೇ ಆಯಿತು ಅಂತಂದು. ಆಕಿಗೆ ಕೊಡ್ತಾಳೆ ಇಲ್ಲಿ ಹೇಳತ್ತಿ ಅಂತಂದ. ಕೊಡ್ತಾಳು, ಸುಮ್ಮಿರು, ಟೆನ್ಷನ್ ಮಾಡ್ಕೋಬೇಡ ಅಂತನ್ನಿ. ಮೊದಲು ಹೋಗಿ ಊಟದ ಮಾಡಿರಿ, ಆಮೇಲೆ ಚಾಕ್ಲೇಟ್ ತಿನ್ನಿರಿ ಅಂತನ್ನಿ. ಆಯಿತು ಅಂತಂದ್ರು. ಆಕೆ ಅಂತೂ ಚಾಕ್ಲೇಟ್ ಕೈಯಾಗಿಂದ ಕೆಳಗಿಡ್ಬಾಳು, ನಂಗೆ ಸ್ಟ್ರಾಬೆರಿನ ಬೇಕಂತಂದು ಹಿಡ್ಕೊಂಡ ಕುಂತಿಳು. ಅವ್ರ ಅಕ್ಕ ಏನು ಮಾಡ್ತಾಳೆ, ಆಕೆ ಗಿಡ್ಡಿ ಅದನ್ನ ಮಾಡ್ತಾಳು. ಅವ್ರ ಅಣ್ಣಂದ ಮತ್ತು ಅವ್ರ ಅಕ್ಕಂದ ಇಬ್ಬರದನ್ನು ಕೊಡ್ರಿ ನಾನೇ ಇಟ್ಕೋತೇನೆ ಅಂತಂದು ಬೇಡ ಅಂತೇಳು. ಇಲ್ಲ ನಿಂದು ನಿನಗೆ ಅವ್ರದ್ದು ಅವ್ರಿಗೆ ಅಂತ ಹೇಳಿದು. ರಿಷಿ ಅಂತೂ ಖುಷಿಯಾಗಿ ಕುಣ್ದೆ ಆಡತ್ತಿದ್ದ ಸ್ವಲ್ಪ ಜಾಸ್ತಿ. ಇವನು ನೋಡಿ ಅವ್ರ ತಂಗಿನೂ ರಿಯಾನು ಕುಣ್ಕೊಂತ ಬರಾತಿಳು ಮತ್ತು ನಾಚಿ ಒಳಗೆ ಹೊಂಟಿಳು. ಬಾವ ಡ್ಯಾನ್ಸ್ ಮಾಡ್ಕೋತಾನ ಅಂತಲೇ ಹಿಂಗೆ ಓಡಿ ಬರಾತಿಳು. ಅವರೆಲ್ಲ ಕುಂತ ಇವ್ರನ್ನ ಜಿಗಿದಾಡೋದು ನೋಡಾತಿರು.
ಬರಂಗಿಲ್ಲ ಅಂತ ಹೇಳತ್ತಿಳು. ಬಟ್ ರಿಯಾ ಕೇಳಾಕಿಲ್ಲ. ಅಕ್ಕ ನೀ ಬಾ, ಚಿಚ್ಚಿ ಮಾಡಿದೇವಿ, ಚಿಕನ್ ಮಾಡಿದೆವು, ಬಾ ಬಾ ಅಂತಂದು ಕರ್ಕೊಂಡು ಹೊಂಟಿಳು. ನಾನು ಅನ್ನಿ ನಿಂಗೆ ಎಷ್ಟು ಹೋಗ್ತೈತೆ ಅಷ್ಟು ತಿಂದು ಬಾ ಅಂತ ಅನ್ನಿ. ಸವಿತಾನ ರಿಷಿ ಇವತ್ತು ನಂಗೆ ಬಿರಿಯಾನಿ ಮಾಡು ಅಂತ ಹೇಳಿದ್ದ. ಹಾಗಾಗಿ ಅವನ ಸಲುವಾಗಿ ಬಿರಿಯಾನಿ ಮಾಡಿಳು. ಈಗ ಸಾನು ಬಿರಿಯಾನಿ ಇದ್ರೆ ಖುಷಿ ಖುಷಿಲೇ ತಿಂತಾಳು. ಬಟ್ ಇವತ್ತು ಜ್ವರ ಇರಂತಲೇ ಬ್ಯಾಡ ಅಂತ ಮನಸ್ಸಲ್ಲೇ ಹೊಂಟಿಳು. ಎಷ್ಟು ಹೋಗ್ತೈತೆ ಅಷ್ಟು ತಿಂದು ಬಾವ ಅಂತ ಕಳಿಸೀನಿ. ಬಟ್ ಈಕೇನು ಅಲ್ಲಿ ಊಟ ಮಾಡಲಿಲ್ಲ ಅಂತ ಮಮ್ಮಿ ಹೇಳು. ಒಂದು 2 ತುತ್ತು ತಿಂದು ಎದ್ಬಿಟ್ಟು ಬಂದಳು. ರಿಯಾನ ಫೋರ್ಸ್ ಮಾಡಿ ಅಕ್ಕ ಬಾ ಬಾ ಅಂತಂದು ಆಕಿನ ಕರ್ಕೊಂಡು ಮನೆ ಒಳಗೆ ಹೊಂಟಿಳು. ನಡಿ ನಡಿ ಅಂತಂದ. ನಾ ಏನೋ ಹೇಳೋದಿತ್ತು, ಹಾಗಾಗಿ ಮತ್ತು ನಾನು ಅಲ್ಲಿ ಹೋಗೀನಿ. ಅಲ್ಲಿ ಹೇಳಕ್ಕೆ ಹೋಗ್ಬಿಡ್ದ ರಿಯಾ ನನ್ನ ಅಲ್ಲೇ ಬಾಗಲ ಅಂತ ನಿಲ್ಲಿಸಿ ಅಕ್ಕನ ಕರ್ಯಾಕೆ ಬಂದಿದ್ದಿ, ಯಾಕೆ ಬಂದು ಅಂತ ನನ್ನ ಕೇಳತ್ತಿಳು. ಆಕಿನೇನು ಕರ್ಯಾನಿಲ್ವ, ಆಕೆ ಊಟ ಮಾಡೇ ಬರಲಿ, ನಂಗೆ ಬೇರೆ ಕೆಲಸ ಐತಿ ಅಂತ ಹೇಳಿ ವಾಪಸ್ ಹೋದ್ನಿ. ಆಕೆ ಅವ್ರ ಪಪ್ಪ ಕ್ಲಿಪ್ ನೋಡು, ಬ್ರಾಸ್ಲೆಟ್ ನೋಡು ಅಂತ ಎಲ್ಲ ತೋರ್ಸತ್ತಿಳು. ಸಾನುಗೆ ಊಟ ರುಚಿನ ಹತ್ತವಾಗಿತ್ತು. ಯಾಕಂದ್ರೆ ಸ್ವಲ್ಪ ಜ್ವರ ಜಾಸ್ತಿನೇ ಬಂದಿದ್ದು. ಬೆಳಿಗ್ಗೆ ಪಿತ್ತ ಜಾಸ್ತಿ ಆಗಿ ಸ್ವಲ್ಪ ವಾಮಿಟು ಮಾಡ್ಕೊಂಡಿಳು. ಬೆಳಗಿಂದ ಜಾಸ್ತಿ ಊಟನೂ ಮಾಡಿರಲಿಲ್ಲ. ಈಗ ಅಲ್ಲಿ ಊಟ ಮಾಡಿ ಬಾ ಅಂದ್ರೆ ಅದನ್ನೂ ಸರಿಯಾಗಿ ಊಟ ಮಾಡಲಿಲ್ಲ. ಮಮ್ಮಿ ಫೋನ್ ಹಚ್ಚಿ ಹೇಳು, ಆಕೆ ಏನೂ ತಿಂದಿಲ್ಲ, ಸ್ವಲ್ಪ ಏನಾದರೂ ತಿನ್ನಿಸು ಅಂದಳು. ಇಲ್ಲಿ ಅನ್ನ ಸಪ್ಪನ ಸಾರ ತಿನ್ನಿಸ್ತೇನೆಂದ್ರೂ ಬೇಡ ಅಂದಳು. ಹಾಗಾಗಿ ಅನ್ನ ತಿನ್ನಿಸು, ಹಸು ಆಗೈತಿ ಅಂತಂದಲೇ ಆ್ಯಪಲ್ಲ ಮತ್ತು ದಾಳಂಬ್ರಿ ಬಿಚ್ಕೊಡತ್ತೀನಿ. ಇದನ್ನ ರೀತಿಯಿಂದ ಇನ್ನು ಟ್ಯಾಬ್ಲೆಟ್ ಕುಡಿದು ಮಲ್ಕೊ ಅಂತ ಹೇಳಿ. ಸೊ ಬಾಯಿ ಜ್ವರ ಇದ್ದು ಅಂದ್ರೆ ಬಾಯಿ ಆ್ಯಸ್ ಯೂಶ್ವಲಿ ಕಹಿನಾಗಿರ್ತೈತಿ, ಊಟ ರುಚಿನ ಹತ್ತಂಗಿಲ್ಲ. ಮತ್ತು ಜಾಸ್ತಿ ಫೋರ್ಸ್ ಮಾಡಿ ತಿನ್ನಿಸಿನಂದ್ರೆ ಮತ್ತು ಬೆಳಿಗ್ಗೆ ವಾಮಿಟ್ ಮಾಡಿ ಅಂತಂದು ಮತ್ತು ಫೋರ್ಸ್ ಮಾಡಿ ತಿನ್ನಿಸಿದ್ರೆ ವಾಮಿಟ್ ಆಗ್ತೈತಿ ನೋಡು ಅಂತ ಹೇಳಕ್ಕೆ ಹಿಡಿದು ಆಯ್ತು ನಿಂಗೆ ಎಷ್ಟು ಹೋಗ್ತೈತೆ ಅಷ್ಟು ತಿನ್ನಂತಂದು ಅನ್ನ ಮತ್ತು ಆ್ಯಪಲನ್ನು ತೆಗೆದು ಕೊಟ್ಟಿನಿ. ಅಪ್ಪಿ ಅಂತೂ ಯಾವುದೇ ಫ್ರೂಟ್ಸ್ ತಿನ್ನಂಗಿಲ್ಲ, ಎಷ್ಟೇ ಫೋರ್ಸ್ ಮಾಡ್ರೂ ಬೇಡ ಬೇಡ ಅಂದಳು. ಸಾನು ಒಬ್ಬಾಕೇನೋ ಫ್ರೂಟ್ಸ್ ತಿನ್ಕೊತ ಕುಂತಿಳು. ನೀನು ತಿನ್ನು, ನನಗೂ ಏನು ಬೇಡ ಅಂತ ಹೇಳಿ ಊಟ ಮಾಡಿದ್ದೆ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಮತ್ತು ನಿಮ್ಮನ್ನೆಲ್ಲರೂ ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ. ಎಲ್ಲರೂ ಲೈಕ್ ಮಾಡೋದು, ಶೇರ್ ಮಾಡೋದು ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಫ್ರೆಂಡ್ಸ್.